ಅಷ್ಟೇ ಬೇರೆ ಆರ್ಡರ್ ಮಾಡಬಾರ್ದು. ಚರಂಡಿ ಮುಂದಕ್ಕೆ ಮಾಡ್ಕೊಂಡು ಹಿಂದೆ ಮೂರು ತಂದಿರ್ತಾವಪ್ಪ, 30 ಅವ್ರು ಅಷ್ಟ ಬಂದು ತಿಳಿಸ್ಕೊತಾರೆ. ಈ ಚರಂಡಿ ಸಂಬಂಧ ಇಲ್ಲ, ಸೆಂಟ್ರ್ ಹೊಡೆಯಲಿ ಅಷ್ಟೇ. ಇದ್ರೆ ನಿಮ್ಮ ಬೇಡ ಅಂತ ಹೊಡೆದಾಕಿ, ನಮ್ದು ಅಭ್ಯಂತರ ಇಲ್ಲ. 45 ಅಡಿ ಪ್ಲಸ್ 5 ಅಡಿ ಬಿಟ್ಬಿಟ್ಟು ಸೆಟ್ಬ್ಯಾಕ್ ಮಾರ್ಕ್ ಮಾಡಿಸಿ ನಾವೇನೋ ಮಾಡ್ಕೋತೀವಿ ಮಾಡ್ಸೋಣ. ಅದಲ್ಲೇ ಮತ್ತೆ ಇನ್ನೊಂದ್ ತರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು, ಇನ್ನೊಂದ್ ತರ ಮಾಡೋದು ಆದ್ರೆ ಬೇರೆ ತರ ಘರ್ಷಣೆ ಆಗ್ಬಿಡ್ತವೆ. ನಾವು ಬೇರೆ ಇನ್ನೇನು ಹೇಳ್ತಾ ಇಲ್ಲ ಸರ್. ಸೆಂಟ್ರ್ ರೋಡ್ ಇಂದ 45 ಅಡಿ ಎಂಟರ್ ತೀರ್ಮಾನ ಮಾಡಿ ಕುಣಗೂರು ಟೌನ್ ಎಲ್ಲಾನು ಇದೇ ತರ ತೀರ್ಮಾನ ಮಾಡಿ, ಬೇರೆ ಏನೂ ಇಲ್ಲ. ಸೆಂಟ್ರ್ ರೋಡ್ ಇಂದ 45 ಅಡಿ 5 ಅಡಿ ಸೆಟ್ ಬ್ಯಾಕ್, 50 ಅಡಿಗೆ 50 ಅಡಿಗೆ ಒಳಗಡೆ ಏನಾರ ಇದ್ರೆ ನೀವು ಎಲ್ಲಿಗೆ ಮಾರ್ಕ್ ಮಾಡ್ತೀರಾ ಅಲ್ಲಿಗೆ ಹೊಡ್ಕೋತೀವಿ. ಅದನ್ನ ಬಿಟ್ಟು ಉದ್ದೇಶಪೂರ್ವಕವಾಗಿ ನಾವು ಯಾರೋ ಓಟ್ ಹಾಕ್ಲಿಲ್ವೋ, ಇನ್ನೊಂದು ಹಾಕ್ಲಿಲ್ವೋ, ಮತ್ತೊಂದು ಹಾಕ್ಲಿಲ್ವೋ ಅಂದ್ಬಿಟ್ಟು ಪೆಟ್ಟಿಗೆಲ್ಲ ತಿರುವು ಮಾಡ್ಸೋದು ಈ ವಿಚಾರ ಬಂದಾಗ ಬಹಳ ನೋವು ಆಯ್ತದೆ. ಇದು ಸಮಾಜಕ್ಕೆ ಘಾತಕ ಶಕ್ತಿ ಆಯ್ತದೆ. ಅಧಿಕಾರಿಗಳಿಂದಲೇ ಘಾತಕ ಆಯ್ತದೆ. ತಾಲೂಕು ಆಡಳಿತ ನಿಷ್ಕ್ರಿಯ ಆಯ್ತದೆ. ನಾವು ತಾಳ್ಮೆಯಿಂದ ಹೇಳಿದ್ದೀವಿ. ಆ ಮೂರನ್ನ ಯಾಕೆ ಲೆಕ್ಕ ತಗೋದು? ನಮ್ಮ ಲೆಕ್ಕಾಚಾರ 15 ಮೀಟರ್ ಅಷ್ಟೇ ಬೇಕಿರೋದು ನಮಗೆ. ಸರ್ ನನ್ನ ಮೋರಿನ ಆಗಿಲ್ಲ ಅಂದ್ರೂ ನಾನು ಬಿಟ್ಬಿಟ್ಟೆ ಸರ್. ಬಿಡಪ್ಪ ಆಯ್ತು ಪಾಪ, ಅಧಿಕಾರಿಗಳು ಏನು ಮಾಡ್ಕೊಂಡು ಏನೋ ಮಾಡ್ಕೊಂಡು ನಾವೇನೋ ಮಾಡ್ಕೊಳ್ಳಿ ಬಿಡ್ರಿ. ಮುಂದೆಗಡೆ 45 ಅಡಿ 4 ನ್ಯಾಷನಲ್ ಹೈವೇ ಮೋರಿ ಎಕ್ಸಿಕ್ಯೂಷನ್ ಆರ್ಡರ್ ಕೊಟ್ಟರೆ ಅಷ್ಟೇ. ಈ ಆರ್ಡರ್ ಪಾಲಿಸಿ ಮಾಡಲಿ. ಈಗ ಆಮೇಲೆ ಬೇರೆ ಆರ್ಡರ್ ತರಲಿ, ಮುನ್ಸಿಪಲ್ ಜಾಗ ಇದು ಮಾಡ್ಕೊಳ್ಳಿ. ಬಟ್ ಇವತ್ತಿನ ಆರ್ಡರ್ ಫಾಲೋ ಮಾಡಲಿ ಅಷ್ಟೇ. ಇಲ್ಲಿ ಏನು ಇದು ಸ್ವಲ್ಪ ರೋಡ್ ಇದು ಅಲ್ಗೂ ಸಂಬಂಧ ಇಲ್ಲ. ಆ ರೋಡ್ ಹೊಡಿತಾರೆ, ಆ ರೋಡ್ ನೋಡಿ ಈ ರೋಡ್ ಯಾಕೆ ನೋಡ್ತಾರೆ? ಇದು 10 ಅಡಿ ಅಂತ ಕಾಣ್ತದೆ, 8 ಅಡಿ ಅಂತ ಗೊತ್ತೇ ಇಲ್ಲ ಈ ರೋಡ್. ಜನರೇಟರ್ ಆಯಿತು ಅವನು ಅದೇ ಡ್ರೈವಿಂಗ್ ತೋರಿಸ್ತೀವಿ. ನಾವೀಗ ಸೆಂಟ್ರಿಂದ ಎಲ್ಲ 60.7 ಬರ್ತದೆ. ಆಲ್ಮೋಸ್ಟ್ 56 ಅಡಿ ಬರ್ತದೆ. ಇಲ್ಲಿಗೆ ನಮ್ಮದು ಅಲ್ಲಿ ಡ್ರೈವಿಂಗ್ 50 ಅಡಿಗೆ ಏನು ಮಾಡ್ತಾ ಇದ್ವಿ. 50 ಅಡಿ ಒಳಗೆ ನಾವು ಕ್ಲಿಯರ್ ಮಾಡ್ತೀವಿ. ಇಲ್ಲಿಗೆ 50 ಅಡಿಗಿಂತ ಜಾಸ್ತಿ ನಾವು ಈ ಡ್ರೈವಿಂಗ್ನ ಲೆಕ್ಕ ಕೊಡ್ತಾರೆ. ಏನ್ ಕಾಂಪ್ಲಿಕೇಟ್ ಹೇಳಿ ಮೇಡಮ್. ಅವ್ರ ಜಾಗ ತೋರಿಸಿ. ಎಸಿಗೆ ಹಂಗಾರೆ ಎಲ್ಲರೂ ದಿಕ್ಕುದ್ರೆ ಎಸಿಗೆ ನೀವು ಎಸಿಗೆ ಯಾಕೆ ಒಬ್ರಿಗೊಬ್ಬರಿಗೊಂದು ಮಾಡ್ತೀರಾ? ಇಲ್ಲ ಆಗುದ ಮಾಡಿ, ಇಲ್ವಾದ್ರೂ ಸೀದಾ ಮನೆ ಕಡೆ ಹೋಗಿ ಆಗಲ್ಲ ಅನ್ಬಿಡ್ತಲೆ. ಯಾಕೆ ಸುಮ್ಮನೆ ಎಲ್ಲಾರನ್ನೂ ಕಾಯಿಸ್ಕೊಂಡು ಕುಂತ್ಕೊತೀರಾ ನೀವು? ಕರೆಕ್ಟಾಗಿ ಡಿಸಿಷನ್ ತಗೊಂಗಿರ ತಗೊಳ್ಳಿ. ಇಲ್ಲ ನಮ್ಮ ಕೈಲಿ ಇಲ್ಲ, ಅದು ಅವ್ರ ಪರವಾಗಿ ಕೊಟ್ಬಿಟ್ಟು ಅದನ್ನ ಎಲ್ಲಿ ಕೊಟ್ಟು 45 ಅಡಿಯಿಂದ 50 ಅಡಿ ಇಟ್ಕೊಳ್ಳಿ ಸರ್. ಬೇಕಾರೆ 50 ಅಡಿ ಇಟ್ಕೊಳ್ಳಿ ಸರ್. ಇಲ್ಲಿ ಸ್ವಾಮಿ ಮೇಲೆ ಏನೋ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಬಂದವ್ರೆ. ರಾಜಕೀಯ ಉದ್ದೇಶಪೂರ್ವಕವಾಗಿ ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ನಾವು ಬಿಟ್ಬಿಡ್ತೀವಿ. ನಾವು ಉದ್ದೇಶಪೂರ್ವಕವಾಗಿ ನಿಂತ್ಕೊಂಡ್ಬಿಡ್ತೀವಿ. ನಮ್ಮ ಅಪ್ಪ ನಾವು 5 ಜನ ಮಕ್ಳಿದ್ದೀವಿ, ಗಂಡು ಮಕ್ಕಳು.
ಬಿಡೋಣ, ಒಬ್ಬ ಸತ್ತೋಗ್ಬಿಟ್ರೆ ಏನು ಉದ್ಧಾರ ಆಗ್ಬಿಡ್ತದ, ನೋಡೇ ಬಿಡೋಣ. ಫೈನಲ್ ಡಿಸಿಷನ್ ಆಗ್ಬೋದು ಅವರು ಮೇಡಮ್ ಆಗ್ಬೋದು ಅವ್ರೇನೋ ಓವರ್ ನಾವು ಟೀಮ್ ತರ ಬಂದು ಜಂಟಿ ಇದ್ ಮಾಡ್ಕೊಂಡು ಅದು ಫೈನಲ್ ಡಿಸಿಷನ್ ಆಯ್ತು ಓವರ್ ಲುಕ್ ಮಾಡಿದ್ರೆ ಮೇಡಮ್ ಅವರೇ ದಯಮಾಡಿ ಅವ್ರನ್ನ ಬೇರೆ ಕಡೆ ಜಾಗ ಮಾಡ್ಕೊಳ್ಳೋಕೆ ಹೇಳೋದು ಆಗ್ಬೋದು ಗೊತ್ತು ಬಿಡಿ ಮೇಡಮ್. ಗೊತ್ತಿರಂಗೆ ಕಾಂಪ್ಲಿಕೇಟೆಡ್ ಸರಿ ಗೊತ್ತು ಒಳ್ಳೇದು ಹಂಗೆ ಮಾಡಿ ಹಂಗೆ ಹೇಳ್ಬಿಟ್ಟು ಹೋಗಿ ನೀವು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಹೋಗಿ ಮೇಡಮ್. ಕೊಡ್ತಿರೋ ಸ್ಟೇಟ್ಮೆಂಟ್ ಸಾಕು ಸುಮ್ಮನಿರು ಅದ್ರ ಪ್ರಕಾರ ನಡೀತಾರೆ ಅಲ್ವಾ. ಹಿಂದೆ ನಾವು ಹೊಸಣ್ಣ ಒಂದು ಇದಕ್ಕೆ ಬಂದವ್ರು ಬಿಡಿ ಈಗ ಕನ್ಕ್ಲೂಷನ್ ಬಂದವ್ರು ಬಿಡು ಹೊಸಣ್ಣ ಈಗ ಬಂದವ್ರು ಬಿಡಿ ಸುಮ್ಮನೆ ಆಮೇಲೆ ಏನೋ ಮಾಡಕ್ಕೆ ಇದು ಕಾಂಪ್ಲಿಕೇಟೆಡ್ ಇಂದ ನಾನು ಇದನ್ನ ಪೆಂಡಿಂಗ್ ಇಡ್ತಾ ಇದ್ದೀನಿ. ಚರಂಡಿ ಮುಂದೆ ಏನೂ ಇಲ್ಲ, ಮತ್ತೆ ಭಿತ್ತಿ ಇದೆಲ್ಲ ಮಾಡ್ಕೊಳ್ಳಿ ಬಿಡು, ಒಬ್ರಿಗೊಂದು ಅನ್ನೋದು ಪ್ರೂವ್ ಆಗೋಯ್ತು. PWD ಅವರು ಎಲ್ಲರೂ ಕರೆದಿ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಡೇಟ್ ತಗೊಂಡು ಎಲ್ಲಾರ್ಗು ಹಂಗೆ ಮಾಡ್ಬೇಕಾಗಿತ್ತು, ಎಲ್ಲಾರ್ಗು ಹಂಗೆ ಗೊತ್ತಿರಬೇಕು ಮೇಡಮ್. ನೀವು ಎಲ್ಲ ದೋಷ ಅಲ್ಲ, ಯಾಕಿರ್ಲಿಲ್ಲ ಆಗಲ್ಲ ಅಂತ ಹೇಳಿ, ಆಗಲ್ಲ ಅಂತ ಹೇಳ್ಬಿಟ್ಟು ಹೊಂಟೋಗಿ ಸುಮ್ಮನೆ ಕೇಳಲ್ಲ ನಾವು. ಅದೇ ಸರ್ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಡೇಟ್ ತಗೊಂಡು ಬಿಡ್ರಿ, ನೆನ್ನೆ ಹೇಳ್ತೀವಿ ಮೇಡಮ್, ಮೊನ್ನೆ ಒಂದು 24 ಗಂಟೆಯಲ್ಲಿ ನಾವು ಹಾಕ್ತೀವಿ, ಅವ್ರಿಗೆ ನೋಟಿಸ್ ಕೊಟ್ಟಿದ್ರೆ 24 ಗಂಟೆ ನೋಟಿಸ್ ಏನಾಯ್ತು ಮಾಡಿದ್ರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಅವ್ರು ಬಿಡ್ತೀವಿ, ಇಲ್ಲ ಅಂದ್ರೆ ನಾವು ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳಿದ್ರಿ. ಹಿಂದೆ ನಾವೆಲ್ಲ ಇದು ಮಾಡ್ಕೊಂಡಿದೀವಲ್ವಾ, ಆಯ್ತಣ್ಣ, ಒಂದ್ ನಿಮಿಷ. ಈಗ ಈ ರೋಡ್ ಎಷ್ಟೇ ಮಾರ್ಜಿನ್ ಇದೆ, ಮಾರ್ಜಿನ್ ಬೇಕಾಗಿರೋದಣ್ಣ. ಇವ್ರು ಏನಂತ ಹೇಳಿದ್ರು ಹೋದ್ ಸರಿ, ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಡಾಕ್ಯುಮೆಂಟ್ ಇವ್ರು ಕೊಟ್ಟರು ತಾನೆ, ಇವ್ರ ಡಾಕ್ಯುಮೆಂಟ್ ಒಂದೂ ಸಹ ಕಾನೂನುಬದ್ಧವಾಗಿಲ್ಲ, ಡಾಕ್ಯುಮೆಂಟ್ ಸರಿ ಇಲ್ಲ ಸರ್. ಸರಿ ಇಲ್ಲ. ನೀವು ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ, ಫೈಟ್ ಮಾಡ್ಬೇಕಾಗಿತ್ತು ನೀವು. ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ, ಸುಮ್ಮನೆ ಅವಾಗ ಒಂಥರ ಮಾತಾಡೋದು ಇವಾಗ ಒಂಥರ ಮಾತಾಡೋದು. ಈಗ ನಾನು ಹೇಳಿದಿಷ್ಟೇ, ಅವು ಯಾರೋ ಒಬ್ಬ ಹ್ಯಾಂಡಿಕ್ಯಾಪು, ಯಾರು PWD ಮುಂದೆ ಒಂದು ಕಾಲು ಆಗಲ್ಲ, ನಾನು 500 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀನಿ ಅವನಿಗೆ, ಅವನದೇ ಬಿಡ್ಲಿಲ್ಲ. ಅವ್ರ ಕಣ್ಣೀರೆಲ್ಲ ನಿಮ್ಗೆ ತಟ್ಟಲ್ವಾ? ಸರಿ. ಈಗ ನಿಮ್ ಪ್ರಾಬ್ಲಮ್ ಈಗ ಇದನ್ನ ತೆಗಿಬೇಕು ಅಂತ ತೆಗಿಬೇಕು, ಎಲ್ಲರಿಗೂ ಆಗಿದ್ದು ಎಲ್ಲರಿಗೂ ಆಗುತ್ತೆ. ಮೇನ್ ರೋಡ್ ಇಂದ 50 ಅಡಿ ಹಿಂದಕ್ಕಿದೆ ಅಲ್ವಾ. ಒಂದು ನಿಮಿಷ ಇಲ್ಲ ವಸಣ್ಣ, ನಾನು ಹೇಳೋದನ್ನ ಒಂಚೂರು ಕೇಳಿಸ್ಕೊಳಪ್ಪ. ಈಗ 50 ಅಡಿ ಹಿಂದಕ್ಕೆ ಅಂಗಡಿ ಇದೆ ಅಲ್ವಾ. ಈಗ ಅವರು ಜೀವನ ಮಾಡ್ಬೇಕಲ್ವಾ, ಎಲ್ಲಾರು ಬೇರೆ ಜೀವನ ಮಾಡ್ತಿರ್ಲಿಲ್ವಾ? ಈಗ 50 ಅಡಿ ಹಿಂದಕ್ಕೆ 50 ಅಡಿ ಹಿಂದಕ್ಕೆ ಇಟ್ಕೊಂಡು ಜೀವನ ಮಾಡಿ. ಅದೆಲ್ಲ ಮುಂದಿನ ವಾರ ಬೇಡ. ಮೇಡಮ್ ಜೊತೆ